ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದು ವ್ಲಾಗು ಒಂದು ವಿಶೇಷವಾದ ವ್ಲಾಗು ಅಂತಲೇ ಹೇಳ್ಬೋದು. ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಹೇಗೆ ರೆಡಿ ಆಗ್ತೀನಿ ನೋಡಿ ಬನ್ನಿ. ನಾನಿಲ್ಲಿ 1 ಕಪ್ಪು ಜೀರಾ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ಜೀರಾ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು, ನಾರ್ಮಲ್ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಬಾಸ್ಮತಿ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇದಕ್ಕೆ ಅರ್ಧ ಕಪ್ಪು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಇದೆರಡನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ನೆನೆಸೋಕ್ಕೆ ಇಟ್ಬಿಡ್ತೀನಿ. ಯಾಕೆಂದರೆ ನನಗೆ ಬೆಳಗ್ಗೆ ಎದ್ದು ಟೈಮ್ ಇಲ್ಲ ಇವಾಗ. ಸೊ ಅದನ್ನು ನೆನೆಸೋಕ್ಕೆ ಫಸ್ಟೇ ಇಟ್ಬಿಟ್ರೆ ನಮಗೆ ಬೇಗ ಕುಕ್ ಆಗಿಬಿಡುತ್ತೆ. ಇವಾಗಿದು 15 ಮಿನಿಟ್ಸ್ ನೆನಿಲಿ. ನಾನು ಈ ಕಡೆ ಒಂದು ಕಟ್ಟು ಇದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈ ಮಳೆಗಾಲ ಆಗಿರೋದ್ರಿಂದ ಪಾಲಕ್ಕೆಲ್ಲ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ. ಸೊ ಈ ಪಾಲಕ್ನ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ. ಇದು ನಾವು ಪಾಲಕ್ ಪನ್ನೀರಿಗೆಲ್ಲ ನಾವು ಬಾಯ್ಲ್ ಮಾಡ್ಕೊಳ್ತೀವಲ್ಲ, ಅಷ್ಟು ಮಾಡಿಕೊಂಡ್ರೆ ಸಾಕು ಇದಕ್ಕೆ. ಈಗ 1 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇನ್ನೂ ಕಲರ್ ಬೇಕು ಅಂತ ಅಂದರೆ ನೀವು ಬೇಕಾದರೆ ಸೋಡಾ ಹಾಕ್ಕೊಳ್ಬೋದು. ಕಲ್ಲುಪ್ಪು ಹಾಕ್ಬಿಟ್ಟು ಇದೊಂದು 2 ಮಿನಿಟ್ಸ್ ಅಷ್ಟೇ. ಇದು ಕಲರ್ ಗ್ರೀನ್ ಆಗೋ ತನಕ ಮಾತ್ರ ಬೇಯಿಸಿದ್ರೆ ಸಾಕು. ಆಗಲೇ ಆಗೇ ಹೋಯ್ತು ನೋಡಿ ಇದು. ಸೊ ಇದನ್ನು ಇವಾಗ ಚಿಲ್ಡ್ ವಾಟ್ರ್, ಐಸ್ ಕ್ಯೂಬ್ ಹಾಕಿಟ್ಟಿರೋ ವಾಟ್ರಿಗೆ ಹಾಕ್ಬಿಡ್ತೀನಿ. ಆವಾಗ ಕಲರ್ ಚೇಂಜ್ ಆಗೋರಲ್ಲ, ಗ್ರೀನ್ ಕಲರ್ ಹಾಗೆ ಚೆನ್ನಾಗಿರುತ್ತೆ. ಇಲ್ಲದಾದರೆ ಸೊಪ್ಪಿಂದ ನಾರ್ಮಲ್ ಬ್ರೌನ್ ಕಲರ್ ಬರೋ ಥರ ಬಂದುಬಿಡುತ್ತೆ. ಸೊ ಇವಾಗ ಒಂದು ಪಾತ್ರೆಗೆ ಹೆಸರುಬೇಳೆ ಮತ್ತು ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಲ್ಲ ಅಷ್ಟು ಇಡ್ತಾಯಿದ್ದೀನಿ. ಅಕ್ಕಿ ನೆನೆ ಹಾಕಿದ್ರೆ ನನಗೆ ಬೇಗ ಕುಕ್ ಆಗುತ್ತೆ. ನಾವು ಸ್ನಾನ ಮಾಡ್ಕೊಂಡು ಬರೋ ಅಷ್ಟು ಟೈಮ್ನಲ್ಲಿ ಅಕ್ಕಿನೂ ನೆಂದಿರುತ್ತೆ, ಬೇಳೆ ಎರಡು ಅಂತ ಅಂದ್ಬಿಟ್ಟು ಹಾಕಿಟ್ಟಿದ್ದೆ. ಟೈಮ್ ಇಲ್ಲದೆ ಇರೋದ್ರಿಂದ ಇದು ತುಂಬ ಫಾಸ್ಟ್ ಕುಕ್ಕಿಂಗ್ ನಾನು ಮಾಡ್ತಾ ಇರೋದು. ಇದು ಸ್ನಾನ ಆದಮೇಲೆ ನಾನೊಂದು 10 ಮಿನಿಟ್ಸಲ್ಲೇ ಮುಗಿಸ್ಬಿಟ್ಟಿದ್ದೆ. ಒಂದು ಮಿಕ್ಸಿ ಜಾರ್ಗೆ 3 ಹಸಿಮೆಣಸಿನ್ಕಾಯಿ ಮತ್ತು ನಾವು ಬೇಯಿಸಿ ಆರಿಸಿರೋ ಪಾಲಕ್ ಸೊಪ್ಪು ಎರಡನ್ನೂ ಹಾಕಿ ಇವಾಗ ಗ್ರೈಂಡ್ ಮಾಡಿಬಿಡ್ತೀನಿ. ಒಂದು ಬಾಣಲೆಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು. ನೋಡಿ ಅರ್ಜೆಂಟಲ್ಲಿ ಸ್ವಲ್ಪ ಬೆಣ್ಣೆನೂ ಒಂಚೂರು ಬ್ರೌನ್ ಆಗೋಯ್ತು. ಓಕೆ, ಇವಾಗ ಕೆಲಸ ಬೇಗ ಬೇಗ ಆಗಬೇಕಾಗಿರೋದ್ರಿಂದ ಜೀರಿಗೆ ಒಗ್ಗರಣೆ ಹಾಕಿ ಅದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ಮೇಲೆ 1-2 ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕ್ಬೋದು. ಆಲ್ರೆಡಿ ನಾವು ಗ್ರೈಂಡ್ ಮಾಡೋಕ್ಕೆ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಒಂದೇ ಒಂದು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಉಪ್ಪು ಕೂಡ ಹಾಕಿದ್ದೀನಿ. ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕಿದ್ದೀನಿ ಇದಕ್ಕೆ. ಈಗ ಟೊಮ್ಯಾಟೊ ಎಲ್ಲದು ಫ್ರೈ ಆಯಿತು. ಆ ಕಡೆ ಅಕ್ಕಿ ಮತ್ತು ಬೇಳೆ ಎರಡೂ ಚೆನ್ನಾಗಿ ಬೆಂದಿದೆ. ಅಟ್ ಎ ಟೈಮ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು 1/4 ಟೀ ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಮಿಕ್ಸ್ಚರ್ನ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಕಲರ್ ಚೆನ್ನಾಗಿ ಬೇಕು ಅಂತ ಅಂದರೆ, ಕಲರೇ ಇಂಪಾರ್ಟೆಂಟು, ಸ್ವಲ್ಪ ಕಣ್ಣಿಗೆ ಅಂದವಾಗಿ ಕಾಣಬೇಕು ಅಂದರೆ 1 ಚಿಟಿಕೆ ಅಡುಗೆ ಸೋಡಾ ಕೂಡ ಸೊಪ್ಪು ಬೇಯಬೇಕಾದ್ರೆ ಹಾಕ್ಬೋದು. ಅದೂ ಕಲರ್ ಹಸಿರು ಕಲರ್ ಚೆನ್ನಾಗಿ ಉಳ್ಕೊಳ್ಳೋ ಥರ ಮಾಡುತ್ತೆ ಸೋಡಾ ಕೂಡ. ಸೊ ಇದನ್ನು 1 ನಿಮಿಷ ಹೀಗೆ ಒಂಚೂರು ಹಸಿ ವಾಸನೆ ಇರುತ್ತಲ್ಲ, ಏನೇ ಬೆಂದು ಏನೇ ಆಗಿದ್ರು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ನಾನು AMC ಪಾತ್ರೆಯಲ್ಲಿ ಬೇಗ ಆಗಲಿ ಅಂತ ಇಟ್ಟಿದ್ದೆ ಬೇಳೆ ಮತ್ತು ಅಕ್ಕಿ ಎರಡೂ. ಅದೆರಡು ಬೆಂದಿರೋದನ್ನು ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ, ಸಣ್ಣದಂದರೆ ಫಿಂಗರ್ ಚಿಪ್ಸ್ಗಿಂತ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆನೂ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಈ ಸೊಪ್ಪಿಂದ ಮಿಕ್ಸ್ಚರಲ್ಲೇ ಕುಕ್ ಆಗುತ್ತೆ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಬಿಸಿನೀರಿನಲ್ಲಿ ಹಾಕಿಟ್ಬಿಟ್ಟಿದ್ದೆ ಆಲೂಗೆಡ್ಡೆನ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಹಾಕಿದ್ಮೇಲೆ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾವು ಈರುಳ್ಳಿ ಹಾಕಿದಾಗಲೇ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಬರೀ ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಇಷ್ಟಪಟ್ಟರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ಆಲೂಗೆಡ್ಡೆನೂ ಕುಕ್ ಆಯಿತು. ಇವಾಗ ನಾವು ಮಾಡಿಟ್ಕೊಂಡಿರೋ ಮೆತ್ತಗೆ ಮಾಡಿಟ್ಕೊಂಡಿದ್ದೀನಿ ಅನ್ನ. ಇದು 1 ಕಪ್ಪು ಲೆಕ್ಕದಲ್ಲಿ 4 ಕಪ್ ನೀರಿಟ್ಟಿದ್ದೆ, ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು. ಇದನ್ನು ಇವಾಗ ಈ ಮಿಕ್ಸ್ಚರ್ಗೆ, ಅಂದರೆ ಸೊಪ್ಪಿನ ಮಿಕ್ಸ್ಚರ್ಗೆ ಈ ಅನ್ನ ಎಲ್ಲ ಹಾಕ್ಬಿಡ್ತೀನಿ. ಉಪ್ಪೊಂದು ಹಾಕಿಲ್ಲ ಇವಾಗ. ಉಪ್ಪನ್ನು ಹಾಕ್ಬಿಟ್ಟು ಈ ಅನ್ನನೂ ಕೂಡ ಬೆರೆಸ್ಬಿಡ್ತೀನಿ. ಹೊರಗಡೆ ಹೋಗಬೇಕಾದ್ರೆ ಯಾವಾಗಲೂ ನಾವು ಈ ಥರ 1 ಪಾಟ್ ಕುಕ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ಬಿಸಿಬೇಳೆಭಾತು, ಪೊಂಗಲ್ಲು, ಇಲ್ಲ ಏನೂ ಆಗಲಿಲ್ಲ ಅಂದರೆ ಒಂದು ಉಪ್ಪಿಟ್ಟು,
ಹಾಗೂ ಇನ್ನೊಂದು ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಂದು ಒಂದು ಸಜೆಷನ್ ಏನಂತ ಅಂದರೆ, ನಾವು ಎಲ್ಲಿ ಹೋಗ್ತಿರ್ತೀವಿ ಅಂತ ಗೊತ್ತಿರಲ್ಲ ನೋಡಿ, ಹೊಸ ಜಾಗ ಇರುತ್ತಲ್ಲ, ಅಂಥ ಜಾಗಕ್ಕೆ ಹೋಗಬೇಕಾದ್ರೆ ನೀವು ಕೈನಲ್ಲಿ ಒಂದೆರಡು ಫ್ರೂಟ್ಸು ಇಲ್ಲ ನೀವು ಮನೇಲಿ ಏನು ಅಡುಗೆ ಮಾಡಿರ್ತೀರೋ ಅದು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಹೋಗಿ ಒಂದೆರಡು ಬಾಟ್ಲು ನೀರು ತೊಗೊಂಡು ಹೋದರೆ ಒಳ್ಳೆಯದು. ಅಲ್ಲಿ ನಿಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಟೇಸ್ಟ್ ಪ್ರಕಾರನೇ ಹೋಟೆಲ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಪ್ಯೂರ್ ವೆಜ್, ಅಲ್ಲಿ ವೆಜ್ ಹೋಟೆಲ್ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಸಿಗಲ್ಲ ಅಂತಲೂ ಗೊತ್ತಿಲ್ಲ. ಸೊ ಅಂಥ ಟೈಮ್ನಲ್ಲಿ ಸೇಫರ್ ಸೈಡ್ಗೆ ಅದು ತೊಗೊಂಡೋಗೋದು ಒಳ್ಳೆಯದು. ನಾನು ಇವಾಗ ಸ್ವಲ್ಪ ತುಪ್ಪ, ಒಂದೆರಡು ಸ್ಪೂನ್ ತುಪ್ಪ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ನಾನು ಅದು ಹೇಳಲಿಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಸೊ ರೆಡಿ ಆಯಿತು ನೋಡಿ. ಇವಾಗ ನಾವು ತಿಂದು ಬೇಗ ತಿಂದು ನಮಗೆ ಅಷ್ಟು ಹೊಟ್ಟೆ ತುಂಬಿತು ಅಂತ ಅನ್ನಿಸ್ಲಿಲ್ಲ ತಿಂದಾಗ. ಅದಕ್ಕೆ ಒಂದು ಡಬ್ಬದಲ್ಲಿ ಅದು ಬ್ರೇಕ್ಫಾಸ್ಟ್ನ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಒಂದೆರಡು ಬಾಟ್ಲು ನೀರು ತೊಗೊಂಡು ಹೋದ್ವು ನಾವು. ನಾವೀಗ ನೋಡೋಕ್ಕೆ ಬಂದಿರೋ ಚೌಲ್ಟ್ರಿ ಹೆಸರು ಅಂಬಾರಿ. ಇದು ಬನ್ನೇರುಘಟ್ಟ ರೋಡಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೋಗಿದ ತಕ್ಷಣ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಕೊಳ ಇದೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಧಾರೆ ಮಂಟಪ ಇದೆ. ಹಾಗೆ ಇದನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ನಾನು ಮಧ್ಯೆ ಹೇಳ್ತೀನಿ. ಆದರೂ ಈ ಪ್ರಶಾಂತವಾದ ಒಂದು ನೇಚರ್ಗೆ ಹತ್ತಿರವಾಗಿರೋ ವಾತಾವರಣ ನೋಡ್ತಾ ಮಾತೇ ಬರಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಈ ಕೊಳ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾವಿವಾಗ ಫಸ್ಟ್ ಮತ್ತೆ ನಿಮಗೆ ಎಂಟ್ರೆನ್ಸ್ ಇದೆ, ಬಾಗಿಲು ಹೇಗಿದೆ ಅಂತ ತೋರಿಸ್ಕೊಂಡು ಬರ್ತೀನಿ ನೋಡಿ. ಈ ಬಾಗಿಲು ಒಂಥರ ಕೋಟೆ ಬಾಗಿಲು ಥರ ಚೆನ್ನಾಗಿದೆ ನೋಡಿ. ಹಿತ್ತಾಳೆದು ಕಾರ್ವಿಂಗ್ಸ್ ಮತ್ತು ಹಿತ್ತಾಳೆ ಶೀಟ್ಸಲ್ಲೆಲ್ಲ ಇದೆಲ್ಲ ಮಾಡಿ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇವಾಗ ಒಳಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡಿದ್ರಲ್ಲ ಲೆಫ್ಟ್ ಸೈಡ್ ಧಾರೆ ಮಂಟಪ, ಫುಲ್ಲು ಎತ್ನಿಕ್ ಲುಕ್ ಇದೆ, ತುಂಬಾ ಚೆನ್ನಾಗಿದೆ. ಮದುವೆ ಮಾಡ್ಕೊಳ್ಳೋ ಹುಡುಗ ಹುಡುಗಿರಿಗೆ ಒಂದು ಡ್ರೀಮ್ ಮ್ಯಾರೇಜ್ ಅಂತಲೂ ಕೂಡ ಹೇಳ್ಬೋದು, ಒಂದು ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಕೂಡ ಹೇಳ್ಕೊಳ್ಬೋದು. ಇದು ಆ್ಯಕ್ಚುಲಿ ಬೇರೆ ಕಡೆ ಅಲ್ಲಿ ಧಾರೆ ಮಂಟಪ ಆಗಿರೋದ್ರಿಂದ ಇಲ್ಲೂ ಕೂಡ ಧಾರೆ ಮಂಟಪದ್ದು ಮಾಡಿಕೊಡ್ತಾರಂತೆ. ಒಳಗಡೆ ಕೊಳದಲ್ಲಿ ಧಾರೆ ಮಂಟಪ ಅರೇಂಜ್ ಮಾಡ್ತಾರಂತೆ. ಸೊ ಅದು ಒಂಥರ ತುಂಬ ಚೆನ್ನಾಗಿದೆ, ಸುತ್ತಲೂ ಕೂತ್ಕೊಂಡು ನೋಡೋದಕ್ಕೆ ಧಾರೆನ. ಹಾಗೂ ಅಲ್ಲಿ ಮಧ್ಯದಲ್ಲಿ ಇಂಪಾರ್ಟೆಂಟ್ ಜನಗಳು ನಿಲ್ಲೋದಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಕೊಳ ಎಲ್ಲ ವಾಶ್ ಮಾಡ್ತಾಯಿದ್ರು. ಮಳೆ ಬಂದಿರೋದ್ರಿಂದ ಮತ್ತು ಆಷಾಢ ಎಲ್ಲ ಮುಗಿದು ಇದೆಲ್ಲ ಆಗಿರೋದ್ರಿಂದ, ಇವಾಗಲೂ ಪಕ್ಷ ಮಾಸ ಎಲ್ಲ ಇತ್ತಲ್ವ, ಸೊ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಅವ್ರದ್ದು ನಡೀತಾ ಇತ್ತು. ಇನ್ನೆಲ್ಲ ಈ ನವೆಂಬರಿಂದ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಹಾಗೂ ಮದುವೆಗೆ ಬುಕ್ ಮಾಡೋಕ್ಕೆ ತುಂಬ ಜನ ಚೌಲ್ಟ್ರಿ ಎಲ್ಲ ನೋಡೋಕ್ಕೆ ಬರ್ತಾರೆ ಅಂತ ಕ್ಲೀನಿಂಗ್ ಎಲ್ಲ ಆಗ್ತಾಯಿತ್ತು. ಇದೆಲ್ಲ ಧಾರೆ ಮಂಟಪದೊಳಗಡೆ ಹೇಗಿದೆ ನೋಡಿ, ಫುಲ್ ಸ್ಪೇಷಿಯಸ್ ಆಗಿದೆ. ಹಾಗೆ ತುಂಬ ನೇಚರ್ ಸುತ್ತಮುತ್ತ ಎಲ್ಲೋ ನಾವು ಒಂದು ಗಾರ್ಡನಲ್ಲಿ, ಒಂದು ಕಾಡಲ್ಲಿ, ಒಂದು ರೆಸಾರ್ಟಲ್ಲಿ ಮದುವೆ ಆಗ್ತಿದ್ದೀವಿ ಅನ್ನೋ ಥರ ಭಾವನೆ ಬರುತ್ತೆ. ಸೊ ಬನ್ನಿ ಇವಾಗ ಈ ಲುಕ್ ಹೇಗಿದೆ ನೋಡೋಣ. ನನಗಿವಾಗ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ಬನ್ನಿ ಈ ಹಸಿರು ವಾತಾವರಣದ ಮಧ್ಯ ಹೇಗೆ ಏನೇನಿದೆ ಎಲ್ಲ ಹೇಳ್ತಾ ಬರ್ತೀನಿ. ಜೊತೆಲಿ ಒಂಥರ ನಾವು ಒಂದು ಲೈಟ್ ಮ್ಯೂಸಿಕ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತಲ್ಲ. ಇಲ್ಲಿ ಬಂದರೆ ದೊಡ್ಡ ಲಾನ್ ಇದು. ಯಾವ ಈವೆಂಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಧಾರೆ ಮಂಟಪ ಬೇಕಾದರೂ ಕೂಡ ಇಲ್ಲಿ ಅರೇಂಜ್ ಮಾಡ್ಕೊಳ್ಬೋದು. ಎಲ್ಲ ಜಾಗದಲ್ಲಿ ಎಲ್ಲದೂ ಒಂಥರ ಚೆನ್ನಾಗಿರೋ ಥರ, ಪ್ಲೆಸೆಂಟ್ ಆಗಿರೋ ಥರ ಮಾಡಿದ್ದಾರೆ. ದೊಡ್ಡ ಲಾನ್ ಇದು. ಇಲ್ಲಿ ಜನರಲಿ ರಿಸೆಪ್ಷನ್ ಮಾಡ್ತಾರಂತೆ ಈ ಲಾನಲ್ಲಿ. ಸೊ ಇದನ್ನು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂಥರ ಮನಸ್ಸಿಗೆ ಪ್ರಶಾಂತವಾಗಿದೆ. ನನಗೆ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮುಂಚೆಯಿಂದನೂ ಇಷ್ಟ. ನಾನು ಎಲ್ಲೇ ಹೋಗಬೇಕಾದ್ರೂ ಏನೇ ಮಾಡಬೇಕಾದ್ರೂ ಜಾಸ್ತಿ ಹಸಿರು ಗಿಡಗಳ ಕಡೆ ಗಮನ ಕೊಡ್ತೀನಿ. ಹಾಗೂ ಹಸಿರು ಗಿಡಗಳು ಯಾವುದಕ್ಕೆ ಅದು ಯಾವುದು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಯಾವುದು ನಾವು ಅಡುಗೆ ಮುಖಾಂತರ ನಾವು ತೊಗೊಳ್ಬೋದು, ಇಲ್ಲ ಏನಾದರೂ ಯೂಸ್ ಮಾಡ್ಬೋದಾ, ಯಾವುದಕ್ಕೆ ಬರುತ್ತೆ ಅಂತ ಒಂದೊಂದು ಸಲ ಪಿಕ್ಚರ್ ತೆಕ್ಕೊಂಡು ನಾನು ಅದನ್ನು ಸರ್ಚ್ ಮಾಡಿ ಏನು ಯೂಸಸ್ಸು ಅಂತ ನೋಡಿಕೊಂಡು ಎಲ್ಲ ಮಾಡ್ತೀನಿ. ಆ ಥರ ನಂದು ಇಂಟ್ರೆಸ್ಟ್ ಆಗಿರೋದ್ರಿಂದ ನನಗಿಲ್ಲಿ ತುಂಬ
ತುಂಬಾ ಇಷ್ಟ ಆಯಿತು. ಹಾಗೆ ಒಂಥರ ನಾವು ಚೌಲ್ಟ್ರಿನಲ್ಲಿದ್ದೀವ, ಎಲ್ಲೋ ಒಂದು ಕಡೆ ಒಂದು ಪ್ರಶಾಂತವಾದ ಒಂದು ಜಾಗಕ್ಕೆ ಬಂದಿದ್ದೀವ ಅನ್ನೋದೊಂದು ಡೌಟ್ ಬಂತು. ಅಷ್ಟು ಚೆನ್ನಾಗಿದೆ ಇದು ಚೌಲ್ಟ್ರಿ. ಇದು ಏನಂತಂದರೆ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗಲ್ಲಿ ಎಲ್ಲ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಪ್ಲೆಸೆಂಟಾಗಿದೆ. ಬನ್ನಿ, ಇವಾಗ ಇಷ್ಟು ದೂರ ನಾನು ಮಾತಾಡ್ತಾ ನಡ್ಕೊಂಡು ಬಂದಿದ್ದು ಎಂಡ್ ಏನು ಅಂತ ಅಂದರೆ ಈ ಬುದ್ಧನ ಒಂದು ಕಲ್ಲಿನ ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಚೌಲ್ಟ್ರಿ ಮ್ಯಾನೇಜರ್ ಬಂದರು. ಸೊ ಅವ್ರ ಜೊತೆನೂ ಸ್ವಲ್ಪ ಮಾತುಕತೆ ಎಲ್ಲ ನಡೆಸ್ತಾ ಇದ್ದೀವಿ. ಹಾಗೆ ಇದು ಒಂದು ಸಿಟ್ಔಟ್ಸ್ ಇದೆಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಸಿಟ್ಔಟ್ಸ್ ಎಲ್ಲ. ಇದ್ರ ಜೊತೆಗೆ ನಾವು ಇವಾಗ ಬೆಡ್ರೂಮ್ಸ್ ಎಲ್ಲ ನಾವು ಹೇಗಿದೆ ರೂಮ್ಸ್ ಎಲ್ಲ ನಾವು ನೋಡಿಲ್ಲ. ಸೊ ಅದಕ್ಕೆ ಮೆಟ್ಲತ್ತಿ ಇವಾಗ ಬೆಡ್ರೂಮ್ಸ್ನು ಹೇಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಯಾರಿಗೆ ಮೆಟ್ಲು ಹತ್ತಕ್ಕಾಗಲ್ಲ ಅವ್ರಿಗೆಲ್ಲ ಲಿಫ್ಟ್ ಕೂಡ ಇದರಲ್ಲಿ ಇದೆ. ಸೊ ಒಂದೊಂದೇ ಬೆಡ್ರೂಮ್ ನೋಡ್ಕೊಂಡು ಬರೋಣ ಬನ್ನಿ. ಇದೊಂಥರ ಕಾಂಟೆಂಪ್ರರಿ ಥರ ಇದೆ, ಅಂದರೆ ಎತ್ನಿಕ್ ಲುಕ್ಕು ಹಾಗೂ ಮಾಡರ್ನ್ ಲುಕ್ ಎರಡೂ ಇದೆ ಇಲ್ಲಿ. ಸೊ ಯಾವ ಥರ ಅನುಕೂಲ ಆ ಥರದ್ರಲ್ಲಿ ನಾವು ಇದನ್ನು ತೊಗೊಳ್ಬೋದು. ಆದರೆ ತುಂಬಾ ಚೆನ್ನಾಗಿದೆ ರೂಮ್ಸ್ ಎಲ್ಲ. ಎ ಸಿ ಇದೆ. ಹಾಗೆ ಒಂಥರ ಪಲ್ಲಂಗ ಅಂತಾರೆ ನೋಡಿ, ಹಿಂದಿನ ಕಾಲದಲ್ಲ ರಾಜರ ಮನೆಯಲ್ಲೆಲ್ಲ ಇರ್ತಾ ಇತ್ತಲ್ಲ ಆ ಥರ ಕೂಡ ಇದೆ. ಬೆಡ್ರೂಮಿಂದ ನಾನು ಹೇಳಿದ್ನಲ್ಲ ಲಾನ್ ರಿಸೆಪ್ಷನೆಲ್ಲ ಅರೇಂಜ್ ಮಾಡೋದು, ಆ ಲಾನ್ ಲುಕ್ ಈ ಥರ ಇದೆ. ಸೊ ಇವಾಗ ಒಂದೊಂದೇ ಬೆಡ್ರೂಮ್ಗಳೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ಈಗ ಚೌಲ್ಟ್ರಿ ಎಲ್ಲ ನೋಡಾಯಿತು. ಹಾಗೆ ಇದು ಇಲ್ಲಿ ಇದೆಲ್ಲದೂ ವಾತಾವರಣ ನನಗೆ ಭಾಳ ಇಷ್ಟ ಆಯಿತು. ಒಂಥರ ಏನೋ ಸ್ವರ್ಗದ ಥರ ಇದೆ ಅಂತ ಅನ್ನಿಸ್ತು ನನಗೆ. ಇದು ಡೈನಿಂಗ್ ಹಾಲ್, ಧಾರೆ ಮಂಟಪದ ಎದುರುಗಡೆನೇ ಇದೆ ಡೈನಿಂಗ್ ಹಾಲ್. ಚೆನ್ನಾಗಿದೆ ಇದನ್ನೂ, ಎಷ್ಟು ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಧಾರೆ ಮಂಟಪ ಪಕ್ಕ ಆ ಕಡೆ ಈ ಕಡೆ 2 ರೂಮ್ಗಳಿದೆ, ಹುಡುಗಂಗೊಂದು ಹುಡುಗಿಗೊಂದು. ಇದು ಆ ರೂಮ್ ಚಿತ್ರಣ. ಇದು ಕೂಡ ಚೆನ್ನಾಗಿದೆ, ಎಲ್ಲ ಸ್ಪೇಷಿಯಸ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಒಂಚೂರು ಮನಸ್ಸಿಗೆ ಉಲ್ಲಾಸ ಸಂತೋಷ ಕೊಡ್ತು ಅಂತ ನನಗನ್ನಿಸ್ತು. ಹಾಗೂ ನನ್ನ ಆಸೆನೂ ಕೂಡ ನಿಮ್ಮ ಜೊತೆ ನಾನು ಹೇಳಿಕೊಂಡಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಯಾಕೆಂದರೆ ಒಂದು ಸುಂದರವಾದ ವಾತಾವರಣದ ಚಿತ್ರ ಇದು. ಚೌಲ್ಟ್ರಿ ಅಂತ ಹೇಳಲ್ಲ, ಒಂದು ವಾತಾವರಣದ ಚಿತ್ರಣ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.